ಭಾಗ 1. ಒಂದು ಸಣ್ಣ ಹಳ್ಳಿ. ಹಳ್ಳಿಯೆಂದರೆ ಮಣ್ಣಿನ ವಾಸನೆ, ಹಳೆಯ ಮನೆಗಳು, ಸಂಜೆ ಹೊತ್ತಿನ ದೀಪಗಳು ಮತ್ತು ಜನರ ನಡುವೆ ಒಡನಾಟ. ಆ ಹಳ್ಳಿಯ ಕೊನೆಯ ಬೀದಿಯಲ್ಲಿ ಒಂದು ಹಳೆಯ ಚಿಕ್ಕ ಮನೆ. ಅಲ್ಲೇ ವಾಸವಾಗಿದ್ದ ಒಂದು ಸಣ್ಣ ಕುಟುಂಬ. ಕುಟುಂಬದ ನಾಯಕ ನಾರಾಯಣಪ್ಪ. ಜೀವನಪೂರ್ತಿ ಕೃಷಿ, ಕೂಲಿ, ಕಷ್ಟವೇ ಅವನ ಸಂಗಾತಿ. ಅವನ ಹೆಂಡತಿ ಗೌರಮ್ಮ ಮೌನದಲ್ಲಿ ದುಃಖ ಹಚ್ಚಿಕೊಂಡರೂ ನಗು ಮಾತ್ರ ಬಿಟ್ಟಿರದ ಮಹಿಳೆ. ಅವರಿಗೆ 4 ಜನ ಗಂಡು ಮಕ್ಕಳು. ಶೇಖರ್ ಗಂಭೀರ, ಜವಾಬ್ದಾರಿ. ರಮೇಶ್ ಚಾಣಾಕ್ಷ, ಲೆಕ್ಕಾಚಾರದಲ್ಲಿ ಬುದ್ಧಿವಂತ. ಸತೀಶ್ ಧೈರ್ಯ, ಕನಸುಗಳು ದೊಡ್ಡದು. ಮಹೇಶ್ ಮೌನ, ಆದರೆ ಒಳಗೆ ಬೆಂಕಿಯಂತೆ ಆಸೆ. ಬಡತನ ಅವರ ಮನೆಯ ಅತಿಥಿಯೇ ಆಗಿತ್ತು. ಒಂದು ಹೊತ್ತಿನ ಊಟಕ್ಕೆ ಮತ್ತೊಂದು ಹೊತ್ತು ಸಾಲ. ಮಕ್ಕಳಿಗೆ ಚಪ್ಪಲಿ ಇಲ್ಲದ ದಿನಗಳು, ಶಾಲೆಗೆ ಪುಸ್ತಕವಿಲ್ಲದ ಸಮಯಗಳು. ಆದರೂ ನಾರಾಯಣಪ್ಪನ ಒಂದೇ ಮಾತು: ನಾನು ಕಷ್ಟಪಟ್ಟರೂ ಪರವಾಗಿಲ್ಲ, ನನ್ನ ಮಕ್ಕಳು ಈ ಮಣ್ಣಲ್ಲೇ ಮಣ್ಣಾಗಬಾರದು. ಮುಂಬೈಗೆ ಹೊರಡುವ ದಿನ. ಒಂದು ದಿನ ಹಳ್ಳಿಗೆ ಸುದ್ದಿ ಬಂತು: ಮುಂಬೈನಲ್ಲಿ ಕೆಲಸ ಇದೆ, ಕೈಕಾಲಿರುವವರಿಗೆ ಅವಕಾಶ. ಆ ರಾತ್ರಿ ಮನೆಯೊಳಗೆ ಮೌನ. ಗೌರಮ್ಮನ ಕಣ್ಣುಗಳು ಒದ್ದೆಯಾದವು. 4 ಜನರೂ ಹೋಗಬೇಕಾ ಎಂದು ಕೇಳಿದಳು. ನಾರಾಯಣಪ್ಪ ನಿಧಾನವಾಗಿ ಹೇಳಿದನು: ಇಲ್ಲೇ ಇದ್ದರೆ ಇವರ ಬದುಕು ಇದೇ ಆಗಿಬಿಡುತ್ತೆ. ಹಳ್ಳಿಯ ದೇವಾಲಯದ ಮುಂದೆ ಬೆಳಗಿನ ಜಾವ. ಒಂದು ಚಿಕ್ಕ ಬ್ಯಾಗ್, ಒಂದು ಜೋಡಿ ಬಟ್ಟೆ, ತಾಯಿಯ ಕಣ್ಣೀರಿನ ಆಶೀರ್ವಾದ. ಮುಂಬೈ ರೈಲು ಹೊರಟಾಗ ಗೌರಮ್ಮನ ಕೈ ಇನ್ನೂ ಗಾಳಿಯಲ್ಲಿ ಅಲುಗಾಡುತ್ತಿತ್ತು. ಮುಂಬೈ ಕನಸುಗಳು, ಕಸಗಳು. ಮುಂಬೈ ಅವರ ಕನಸಿನಂತೆ ಇರಲಿಲ್ಲ. ಮೊದಲ ದಿನವೇ ಕೆಲಸ ಇಲ್ಲ, ಊಟ ಇಲ್ಲ, ಮಲಗೋ ಜಾಗ ಇಲ್ಲ. ಸ್ಟೇಷನ್ ಪ್ಲಾಟ್ಫಾರ್ಮಲ್ಲೇ ಮೊದಲ ಹಾಸಿಗೆ. ಶೇಖರ್ ಕಾರ್ಖಾನೆಯಲ್ಲಿ ಹೆಲ್ಪರ್. ರಮೇಶ್ ಲೆಕ್ಕ ಪುಸ್ತಕ ಹಿಡಿದು ಚಿಕ್ಕ ಅಂಗಡಿಯಲ್ಲಿ. ಸತೀಶ್ ಕಟ್ಟಡ ನಿರ್ಮಾಣದಲ್ಲಿ ಕೆಲಸ. ಮಹೇಶ್ ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುವ ಕೆಲಸ. ಹಗಲು ಬೆವರು, ರಾತ್ರಿ ಹಸಿವು. ಆದರೂ ಯಾರೂ ಹಿಂತಿರುಗೋ ಮಾತು ಆಡಲಿಲ್ಲ. ಮೊದಲು ತಿರುವು. ಒಂದು ರಾತ್ರಿ ಹೋಟೆಲ್ ಮಾಲೀಕ ಮಹೇಶ್ನನ್ನು ಗಮನಿಸಿದ. ನೀನು ಓದಿದವನಾ? ಹೌದು ಸರ್. ಅಲ್ಲಿಂದ ಮಹೇಶ್ ಕ್ಯಾಶ್ ಕೌಂಟರಿಗೆ ಬಂತು. ಅದೇ ಸಮಯದಲ್ಲಿ ರಮೇಶ್ ತನ್ನ ಅಂಗಡಿಯ ಲೆಕ್ಕದಲ್ಲಿ ಒಂದು ದೊಡ್ಡ ಮೋಸವನ್ನು ಪತ್ತೆ ಹಚ್ಚಿದ. ಮಾಲೀಕ ಅಚ್ಚರಿಯಾದ: ನಿನ್ನಂಥವನು ನನಗೆ ಬೇಕು. ಸತೀಶ್ ಕಟ್ಟಡದಲ್ಲಿ ಅಪಘಾತದಿಂದ ಒಬ್ಬನ ಪ್ರಾಣ ಉಳಿಸಿದ. ಕಾಂಟ್ರಾಕ್ಟರ್ ಅವನನ್ನು ನಂಬಿದ. ಶೇಖರ್ ಮೌನವಾಗಿ ಕೆಲಸ ಮಾಡುತ್ತಾ ಎಲ್ಲರ ಗೌರವ ಗೆದ್ದ. ವರ್ಷಗಳು ಹಾದವು. 5 ವರ್ಷ, 10 ವರ್ಷ. ಒಂದು ದಿನ ಹಳ್ಳಿಗೆ ಸುದ್ದಿ ಬಂತು: ನಾರಾಯಣಪ್ಪನ ಮಕ್ಕಳು ಮುಂಬೈನಲ್ಲಿ ದೊಡ್ಡವರಾಗಿದ್ದಾರೆ. ಒಂದು ಕಾರು ಹಳ್ಳಿಯ ರಸ್ತೆಗೆ ಬಂದಾಗ ಜನರು ನಿಲ್ಲಿಸಿದರು. 4 ಜನರು ಇಳಿದರು. ಕಣ್ಣಲ್ಲಿ ಅಹಂಕಾರವಿಲ್ಲ, ಆದರೆ ಆತ್ಮವಿಶ್ವಾಸ. ನಾರಾಯಣಪ್ಪನ ಕಣ್ಣುಗಳು ನಂಬಲಿಲ್ಲ. ಗೌರಮ್ಮನ ಕೈ ನಡುಗಿತು. ಆದರೆ ಇದು ಕಥೆಯ ಆರಂಭ ಮಾತ್ರ. ಮುಂದಿನ ಭಾಗದಲ್ಲಿ